ನೋಡ್ರಿ, ಈಗ ಅವು ಎರಡೂ ಪೀಠದ ಏನು ಟ್ರಸ್ಟ್ ಅದಾವಲ್ಲ, ಅವೆಲ್ಲ ನಂಬಿಕೆ ಕಳ್ಕೊಂಡವು. ಯಾರು ಅವ್ರ ರೊಕ್ಕ ತಿಂದವರು ಇವ್ರು ರೊಕ್ಕ ತಿಂಗೋದಾರ್ತ ಏನು ನಡೆದೈತಲ್ಲ, ಇದು ಎರಡೂ ಕಡೆ ಅದೇ ನಡೆದದೆ. ಸ್ವಂತ ಖಾಸಗಿ ಆಸ್ತಿ ಮಾಡ್ಕೊಂಡಾರೆ. ಅದಕ್ಕೆ ಎರಡೂ ಟ್ರಸ್ಟ್ಗಳು ಹಾಗೆ ಅದಾವೆ. ಅದಕ್ಕೆ ಅವರಿಂದ ಏನು ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ. ಇವತ್ತು ಯಾರು ಪ್ರಾಮಾಣಿಕರದಾರ, ಸಮಾಜಕ್ಕಾಗಿ ಕೆಲಸ ಮಾಡೋಂಥವ್ರು ಇಲ್ಲ ಅಲ್ಲಿ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ನೋಡಿ ಸ್ವಂತ ತಮ್ಮ ಹೆಸರಲ್ಲೇ ಆಸ್ತಿ ಕಟ್ಕೊಂಡಾರ ಕೆಲವೊಂದು ಜನ. ಮತ್ತು ಈ ಸಮಾಜಕ್ಕೆ ಹೆಂಗೆ ಒಳ್ಳೇದಾಗ್ತದೆ? ಅದರಿಂದ ಏನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದವರು ಅವ್ರು ಇದ್ದಾರೆ, ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಮಾಡಿಸ್ಕೊಂಡವ್ರು ಇಬ್ಬರು ಅವರೇ ಇದ್ದಾರೆ. ಯಾವ ಪೀಠ ನೋಡ್ರಿ, ಸಾಮಾಜಿಕವಾಗಿ ಅಲ್ಲಿ ಕಳಕಳಿ ಇಲ್ಲ. ಒಂದು ಏನಾಗಿದೆ ಅಂದ್ರೆ, ಈ ಸರ್ಕಾರಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರಸ್ಟ್ಗಳು ಇದ್ದಂಗೆ ಅದಾವೆ. 11 ಕೋಟಿ ರೂಪಾಯಿ ಕೊಟ್ಟಾರೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಅವೆಲ್ಲ. ಅದನ್ನು ಪೂರ್ತಿ ಫೇಕ್. ಇವನ್ ಗ್ರಾಮ ಪಂಚಾಯತಿ ಪಿ ಡಿ ಒ ಸಹಿತ ಡುಪ್ಲಿಕೇಟ್ ಸಹಿ ಮಾಡ್ಯಾರ. ಎಲ್ಲ ಬಿಲ್ಲುಗಳು ಡುಪ್ಲಿಕೇಟು. ಮತ್ತು ಇವ್ರನ್ನ ಹೆಂಗೆ ನಂಬ್ತೀರಿ? ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ? ಈ ಕಡೆಯೂ ಅದೇ, ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ನೂ ಅದೇ. ಅದು ಒಂದು ಖಾಸಗಿ ಆಸ್ತಿಯಾಗಿದೆ. ಅದರಿಂದ ಈ ಎರಡೂ ಟ್ರಸ್ಟ್ಗಳಿಂದ ಸಮುದಾಯಕ್ಕೇನು ಒಳ್ಳೆಯದಾಗೋದಿಲ್ಲ. ನಾನು ಕೇಳಿದ್ರೆ ಅವು ಎರಡೂ ಟ್ರಸ್ಟ್ಗಳ ಮೇಲೆ ಜನ ವಿಶ್ವಾಸ ತೆಗೆದು ಹಾಕಿದ್ದಾರೆ. ಅವ್ರ ಬಗ್ಗೆ, ಅಲ್ಲಿರುವ ಟ್ರಸ್ಟಿಗಳ ಬಗ್ಗೆ ಯಾರ್ದೂ ವಿಶ್ವಾಸ ಇಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ನೋಡ್ಕೊಂಡಾರೆ. ಇವರೇನು ವಚನಾನಂದ ಏನು ಭಾಳ ಸತ್ಯ ಹರಿಶ್ಚಂದ್ರ ಏನಿಲ್ಲ. ಇವರು ಹಗರಣ ಮಾಡೋದವ್ರೆ, ಅವರು ಮಾಡೋದವ್ರೆ. ವಿಧಾನಸಭೆ ಒಳಗೆ ಇದನ್ನು ನಾನು ಪ್ರಸ್ತಾಪ ಮಾಡಬೇಕಂದೆ. ನಮ್ಮದೇ ಸರ್ಕಾರ ಇದ್ದರೂ ಉದ್ದೇಶಪೂರ್ವಕವಾಗಿ ಸ್ಪೀಕರಿಗೆ ಹೇಳಿ ವಿಧಾನಸಭೆಯಲ್ಲ ಚರ್ಚೆಗೆ ಬರಲಾರ ನೋಡಿಕೊಂಡ್ರು ನಮ್ಮವ್ರೆ ಬಿ ಜೆ ಪಿ ಅವರು. ಯಾಕಂದರೆ ಇದ್ರೊಳಗೆ ಬೊಮ್ಮಾಯಿರು ರೊಕ್ಕ ಕೊಟ್ಟಾರೆ, ಯಡಿಯೂರಪ್ಪನೂ ರೊಕ್ಕ ಕೊಟ್ಟಾರೆ. ಪಂಚಮಸಾಲಿ ಸಮಾಜ ಭಾಳ ದೊಡ್ಡದಂತೇಳಿ ಒಂದು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಇವ್ರೇನು ಟ್ರಸ್ಟಿಗಳು ಅದಾರಲ್ಲ, ನಮ್ಮ 1 ಕೋಟಿ ಹುಟ್ಟದಾವು, ಅಟ್ಟದಾವು, ಇಟ್ಟದಾವು, ನಾವು ಮನಸ್ಸು ಮಾಡಿರಿ ಅವ್ರಿಗೆ ಹಾಕ್ತೀವಿ. ಇವ್ರು ಯಾರು ಇವ್ರ ಮನೆ ಬೆಕ್ಕನಾಯಿ ಸಹಿತ ಇವ್ರು ಮಾಡ್ಕೊಳ್ಳೋದಿಲ್ಲ. ಸರ್, ಈಗ ಜಯಮೂರ್ತಿ ಸ್ವಾಮಿಗಳು ಏನು ಆರೋಪ ಮಾಡಿದ್ರು, ಸಂತಷ್ಟೇ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರೆ, ಜಯಮೂರ್ತಿ ಸ್ವಾಮೀಜಿಗಳು ನನಗೆ ಯಾವುದೇ ರೀತಿಯ ಆರೋಪ ಇಲ್ಲ, ಇದು ಯಾರೋ ತಿರುಗೇಳಿ ಕೊಟ್ಟಿದ್ದಾರೆ, ನಾನು ದೂರೇ ಕೊಟ್ಟಿಲ್ಲ ಅಂತೇಳಿ. ಈಗ ನೋಡಿರಿ, ಅದೇ ಹೇಳ್ತೀನಲ್ಲ, ಈ ಎರಡು ಟ್ರಸ್ಟ್ನಾಗ ಬರೀ ಇದೇ ನಡೆದೈತಿ. ದೂರೇ ಕೊಟ್ಟಿಲ್ಲ ಅಂದಮ್ಯಾಗ ತನಿಖೆ ಆಗಲಿ, ಅದು ಯಾರ ಸಹಿ ಇದೆ, ಡುಪ್ಲಿಕೇಟ್ ಇದು, ಅವರು ಶಿಕ್ಷೆ ಆಗಲಿ. ನಾವೇನು ಯಾರ ಪರವಾಗಿ ಮಾತಾಡೋದಿಲ್ಲ. ಏನು ಈ ಸ್ವಾಮಿಗಳ ಮ್ಯಾಗ ಏನು ಆಪಾದನೆ ಬಂದಿರಲಿಲ್ಲ, ಅದರಿಂದ ಅವ್ರು ಮುಕ್ತ ಆಗಬೇಕು. ಅವರು ನಾ ಇನ್ನೂ ಮಾಡಿಲ್ಲ ಅನ್ನೋಂಥದ್ದು ಸಮಾಜಕ್ಕೆ ಹೇಳಬೇಕಟ್ಟೆ. ಅದಕ್ಕೆ ನಾ ಏನೋ ಅವ್ರಿಗೆ ಇವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಇದ್ರೊಳಗೆ ಏನಾಗಿದೆ, ಡುಪ್ಲಿಕೇಟ್ ಸಹಿ ಮಾಡಿ ಅಂತ ಹೇಳ್ತಾರೆ ಹೆಣ್ಮಗಳು. ನಾನು ವಿಡಿಯೋ ನೋಡಿದೆ. ಆದರೆ ಅದನ್ನು ಈಗಾಗಲೇ FIR ಆಗಿದೆ. ಪೊಲೀಸರು ಅದನ್ನು ತನಿಖೆ ಮಾಡ್ತಾಯಿದ್ದಾರೆ. ಪೊಲೀಸರು ವರದಿ ಏನು ಬರ್ತದೆ ನೋಡೋಣ. ಆದರೂ ಈ ಸ್ವಾಮಿಗಳಿಗೂ ಹೇಳಕ್ಕೆ ಬಯಸ್ತಾಯಿದ್ದೀನಿ, ಇದರಿಂದ ಮುಕ್ತ ಆಗಲಿಕ್ಕೆ ಏನೇನು ಮಾಡಬೇಕು, ಸಮಾಜಕ್ಕೆ ಏನು ನಿಮ್ಮದು ಒಂದು ರೀತಿ ಸಮಾಜದಲ್ಲಿ ಒಂದು ರೀತಿ ನಿಮ್ಮ ಬಗ್ಗೆ ಒಂದು ಸಂಶಯ ಮೂಡಿದಲ್ಲ, ಅದರಿಂದ ಹೊರಗೆ ಬರಬೇಕಾದ್ರೆ ನೀವು ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.